ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಎಷ್ಟು ಫ್ರೆಶ್ ಆಗಿರೋ ಬೇರಲ್ಬೆ ಸಿಕ್ಕಿದೆ ಅಂತ. ಮೊನ್ನೆ ಎಲ್ಲ ಬೆಟ್ಟ ಎಲ್ಲ ಹುಡುಕ್ತಾ ಇತ್ತು. ನೋಡಿ ಎಷ್ಟು ಫ್ರೆಶ್ ಆಗಿರೋ ಬೇರಲ್ಬೆ. ನಾವಿಲ್ಲಿ ಕೊಕ್ಕಡದಲ್ಲಿರೋದು, ಅದರಲ್ಲಿ ನಮಗೆ ಸಿಗೋದಿಲ್ಲ. ಆದರೆ ನಮ್ಮ ಮನೆಯವರೇ, ನಮ್ಮ ಯಜಮಾನ್ರ ಸ್ಕೂಲಲ್ಲಿ ಅವ್ರ ಅಡುಗೆಯವ್ರು ತಂದು ಕೊಟ್ಟಿರೋದು. ನೋಡಿ ಎಷ್ಟು ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ನೀರಲ್ಲಿ ಸ್ವಲ್ಪ ಹೊತ್ತು ನೆನೆಲಿಕ್ಕೆ ಹಾಕಿದ್ದೀನಿ. ಅದರದ್ದು ಮಣ್ಣೆಲ್ಲ ಬಿಡಬೇಕಲ್ಲ, ಹಾಗಾಗಿ ಚೆಂದ ಮಾಡಿ ಕ್ಲೀನ್ ಮಾಡಬೇಕು. ಮಣ್ಣೆಲ್ಲ ಇರುತ್ತೆ ತುಂಬ, ಹಾಗೆ ತುಂಬ ಹೊತ್ತು ನೆನೆಸಿದೆ. ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂತ. ನೋಡಿದರೆ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಚೆನ್ನಾಗಿದೆ ಅಣಬೆ. ನಮ್ಮ ಕಡೆ ಇದನ್ನು ಬೇರಲ್ಬೆ ಅಂತ ಹೇಳ್ತಾರೆ, ನಿಮ್ಮ ಕಡೆ ಏನಂತ ಹೇಳ್ತಾರೆ ಅಂತ ಕಮೆಂಟ್ ಮಾಡಿ. ನೋಡಿ ಅದಕ್ಕೆ ಬೇಕಾಗಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್: ಕಾಯಿ ತುರಿ, ಟೊಮೊಟೊ, ಈರುಳ್ಳಿ, ಸ್ವಲ್ಪ ಶುಂಠಿ, ಒಂದು 3 ಹೆಸಳು ಬೆಳ್ಳುಳ್ಳಿ. ಅದನ್ನೆಲ್ಲ ಎಣ್ಣೆಲಿ ಹಾಕಿ ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ, ಟೊಮೊಟೊ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಕಾಯಿ ತುರಿ, ಒಂಚೂರು ಅರಶಿನ, ಉಪ್ಪು ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಿದ್ದೀನಿ. ಅದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನಂತರ ಒಂದು ಬಾಣಲೆಗೆ ಎಣ್ಣೆ ಕಾಯ್ಲಿಕ್ಕಿಟ್ಟು 1-2 ಸಾಸಿವೆ, ಹೆಚ್ಚಿರೋ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಮಾಡಿ ಅದಕ್ಕೆ ಸ್ವಲ್ಪ ಟೊಮೊಟೊನ ಸೇರಿಸ್ಬೇಕು. ಟೊಮೊಟೊನ ಸ್ವಲ್ಪ ಹಾಗೆ ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಟೊಮೊಟೊನ ಸೇರಿಸೋಣ. ನೋಡಿ ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೆ, ಟೊಮೊಟೊ ಸೇರಿಸಿ ಅದನ್ನು ಸ್ವಲ್ಪ ಹಾಗೆ ಫ್ರೈ ಮಾಡೋಣ. ನೋಡಿ ಫ್ರೈ ಮಾಡಿದ್ದೀನಿ ಚೆಂದ. ಅದು ಫ್ರೈ ಆದಮೇಲೆ ರುಬ್ಬಿಟ್ಟಿರೋ ಮಸಾಲೆ ಇದೆಯಲ್ಲ, ಅದನ್ನು ಸೇರಿಸೋಣ. ನೋಡಿ ರುಬ್ಬಿರೋ ಮಸಾಲೆ ಅದಕ್ಕೆ ಸೇರಿಸಿದೆ. ರುಬ್ಬಿರೋ ಮಸಾಲೆ ಎಲ್ಲ ಸೇರಿಸಿದ್ಮೇಲೆ ಅದನ್ನು ಸ್ವಲ್ಪ ಕುದಿ ಬರಬೇಕು. ಅದು ಕುದಿ ಬಂದಮೇಲೆ ಅದಕ್ಕೆ ಅಣಬೆ ಎಲ್ಲ ಸೇರಿಸಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಕುದಿಸಿದ್ರೆ ಸಾಂಬಾರು, ಬೇರಲ್ಬೆ ಸಾಂಬಾರು ರೆಡಿ. ಬಿಸಿ ಬಿಸಿ ಮುದ್ದೆ ಜೊತೆ ತಿಂತಿದ್ರೆ ಅದರ ರುಚಿನೇ ಬೇರೆ. ನೋಡಿ ನೀವೆಲ್ಲ ಯಾವ ರೀತಿ ಮಾಡ್ತೀರಾ ಅಂತ ಹೇಳಿ. ನಮ್ಮ ಕಡೆ ಎಲ್ಲ ನಾವು ಈ ಟೈಪ್ ಮಾಡ್ತೀವಿ ಸಾಂಬಾರು. ನೋಡಿ ಹೇಳಿದೆ, ನಾವು ತಿಂದೆ ತುಂಬ ವರ್ಷ ಆಗಿತ್ತು. ಈ ಸರಿನೇ ಸಿಕ್ಕಿರೋದು. ನೋಡಿ ಎಷ್ಟು ಚೆಂದ ಇದೆ ಸಾಂಬಾರು. ಮುದ್ದೆ ಜೊತೆ ತಿಂತಾಯಿದ್ರೆ ಸೂಪರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.